ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಒಂದ್ ಕಡೆ ಕರ್ನಾಟಕದಲ್ಲಿ ಆತ್ಮಹತ್ಯೆ, ಇಡೀ ಕುಟುಂಬ ಬೀದಿಗೆ ಬಂದಿದ್ರೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಮೀಟರ್ ಬಡ್ಡಿ ದಂಧೆಗಳು ಸಣ್ಣ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡವರ ಜೀವನದ ಕನಸನ್ನ ಒಡಿತಾ ಇದೆ. ಬಡ್ಡಿಯ ಬರೆ ಅದ್ ಹೇಗೆ ಬಡವರ ಪಾಲಿಗೆ ಸೆರಗಿನ ಕೆಂಡ ಆಗ್ತಾ ಇದೆ ಅನ್ನೋದರ ಕುರಿತು ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ, ಬೆಂಗಳೂರಿನಲ್ಲಿ ಮೀಟರ್ ಬಡ್ಡಿ ದಂಧೆ ಕಾಟ, ಸಾಲದ ಶೂಲ ಬಡ್ಡಿ ಬಲೆಯಲ್ಲಿ ಬಡವರು ವಿಲವಿಲ, ಸಾಲ ಕಟ್ಟದಿದ್ದವರ ಮರ್ಯಾದೆ ಹರಾಜು. ಮೈಕ್ರೋ ಫೈನಾನ್ಸ್ ಮೂಲಕ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಬಡವರ ಬದುಕನ್ನ ಮೂರಾಬಟ್ಟೆ ಮಾಡಿರುವ ಕತೆ ಗ್ರಾಮೀಣ ಭಾಗದಲ್ಲದೆ ಬೆಂಗಳೂರಿನಲ್ಲಿಯೂ ಸೈಲೆಂಟ್ ಆಗಿ ಫೈನಾನ್ಸ್ ಬಡ್ಡಿ ವ್ಯವಹಾರ ಬಡವರ ಬದುಕಿನ ನೆಮ್ಮದಿಯನ್ನ ಕಸಿದುಕೊಳ್ತಾ ಇದೆ. ಅರ್ಜೆಂಟ್ ಸಾಲದ ಬೆನ್ನೇರಿ ಹೊರಟ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಈ ಬಡ್ಡಿ ಬರೆ ಸಂಕಷ್ಟದಲ್ಲಿ ನೂಕುತ್ತಿದೆ. ಅತ್ತ ಬದುಕು ಸಾಗುವ ಅನಿವಾರ್ಯತೆ, ಇತ್ತ ಮರ್ಯಾದೆಗೆ ಅಂಜಿ ಬೆವರು ಸುರಿಸಿ ದುಡಿಯುವ ದುಡ್ಡನ್ನ ಖಾಸಗಿ ಬಡ್ಡಿಕೋರರಿಗೆ ಸುರಿಯುವ ಪರಿಸ್ಥಿತಿ. ಹೂ ಮಾರುವವರು, ತರಕಾರಿ ಮಾರುವವರು, ಹಣ್ಣು ಮಾರುವವರು ಎಲ್ಲರೂ ಈ ಸಾಲದ ಶೂಲದಲ್ಲಿ ಸಿಲುಕಿರುವವರೇ. ಧನದಾಹಿಗಳು ಕೇಸ್ ನಂಬರ್ 1. ಸಾಲ ಕಟ್ಟೋಕೆ ಆಗಿಲ್ಲ ಅಂದ್ರೆ ಮರ್ಯಾದೆ ಕಳೆಯುತ್ತಾರೆ. ಎಷ್ಟೋ ಜನ ವ್ಯಾಪಾರ ಬಿಟ್ಟು ಓಡಿ ಹೋಗಿದ್ದಾರೆ. ತುಂಬಾ ಜನ ಓಡೋಗಿದ್ದಾರೆ. 3 ಲಕ್ಷ 4 ಲಕ್ಷ 10 ಲಕ್ಷ ತಗೊಂಡು ಓಡೋಗ್ತಾರೆ. ವ್ಯಾಪಾರನೇ ಆಗಲ್ವಲ್ಲ, ಏನ್ ಮಾಡ್ತಾರೆ? ಅದೇ ಕೊಳ್ಳೇಬೇಕು, ಇಲ್ಲ ಅಂದ್ರೆ ಹಿಂಗೆ ನಿಂತ್ಕೊಂಡು ಜಗಳ ಮಾಡ್ತಾರೆ. ಮರ್ಯಾದೆ ಹೋಗುತ್ತೆ, ಜನ ಎಲ್ಲ ನೋಡ್ತಾರೆ. ಬರೀ ಇಂಗ್ಲಿಷ್ ಮಾತೆ, ತುಂಬಾ ಒಳ್ಳೆ ಇಂಗ್ಲಿಷ್ ಮಾತು ಗೊತ್ತೈತೆ. ಧನದಾಹಿಗಳು ಕೇಸ್ ನಂಬರ್ 2. 50,000 ಸಾಲ ತಗೊಂಡ್ರೆ 40,000 ಕೊಡ್ತಾರೆ ಅಂದ್ರೆ ನಾವು 50,000ಕ್ಕೆ ಬಡ್ಡಿ ಕಟ್ಟಬೇಕು, ದಿನಕ್ಕೆ 500 ಕೊಡ್ಬೇಕು. ಬಡ್ಡಿ ತೊಗೊಳ್ತೀವಿ, ಕಟ್ತಾ ಇರ್ತೀವಿ ಡೈಲಿ. ಆ ಥರ ಡೈಲಿ ಕಟ್ಟಲೇಬೇಕು. ಎಷ್ಟು ಕಟ್ತೀರಾ ಬಡ್ಡಿ? 50,000 ತೊಗೊಂಡ್ರೆ 500 ರೂಪಾಯಿ ಕಟ್ಟಬೇಕಮ್ಮ ಡೈಲಿ. 10,000 ರೂಪಾಯಿ ಇಟ್ಕೊಬಿಡ್ತಾರೆ, 40,000 ಕೊಡ್ತಾರೆ. ಅದೇ ಬಡ್ಡಿಲಿ ಹಾಕ್ತೀವಿ ಮೆಟೀರಿಯಲ್, ಡೈಲಿ ಕಟ್ಕೊಂಡು ಹೋಗ್ತೀವಿ. ಕಟ್ಟಬೇಕು 50,000 ಕಟ್ಟಬೇಕು, 10,000 ಸೇರ್ಸ್ ಕಟ್ಟಬೇಕು. 50,000 40,000 ಕೊಡ್ತಾರಮ್ಮ, 50,000 ಕಟ್ಟಬೇಕು. 100 ದಿನ ಟೈಮ್ ಇರುತ್ತೆ ಅಷ್ಟೇ. 50 500 ಅಂದರೆ 100 ದಿನ 50,000 ಆಗುತ್ತಲ್ಲ ಸರ್ ಅಮ್ಮ. ತಿರ್ಗಾ ಒಂದಿನ ಡಬಲ್ ಕಟ್ತೀವಮ್ಮ, ಇಲ್ಲಾಂದ್ರೆ ಫೈನ್ ಹಾಕ್ತಾರೆ. ಧನದಾಹಿಗಳು ಕೇಸ್ ನಂಬರ್ 3. ವ್ಯಾಪಾರ ಆಗಿಲ್ಲ ಅಂತ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂದ್ರೆ ದಂಡ ಹಾಕ್ತಾರೆ. ಡೈಲಿ 50,000 ರೂಪಾಯಿ ತೊಗೊಂಡ್ರೆ 500 ರೂಪಾಯಿ ಕಟ್ತೀವಿ. 10,000 ರೂಪಾಯಿ ಬಡ್ಡಿ ಹಿಡಿತಾರೆ, 40,000 ರೂಪಾಯಿ ಕೈ ಕೊಡ್ತಾರೆ. ಡೈಲಿ 500 ರೂಪಾಯಿ ಕೊಡ್ತೀವಿ. ನಮಗೆ ಗೌರ್ಮೆಂಟಿಂದ ಏನೂ ಸೌಲಭ್ಯಗಳಿಲ್ಲ. ಇವತ್ತು ಹಾಕಿದ್ರೆ ನಾಳೆ ಹಾಕೋಕ್ಕಾಗಲ್ಲ, ತುಂಬ ಕಷ್ಟಗಳಿದೆ. ಅದಕ್ಕೋಸ್ಕರ ನಾವು ಸಾಲ ಮಾಡೋದು ಪ್ರಯತ್ನ ಪಡೋದು. ಏನು ಮಾಡೋಕ್ಕಾಗಲ್ಲ, ಇವತ್ತಿಲ್ಲ ಅಂದರೆ ನಾಳೆ. ಮಿನಿಮಮ್ ಡೈಲಿ 500 ರೂಪಾಯಿ, 50,000 ರೂಪಾಯಿ, 30,000 ರೂಪಾಯಿ ತೊಗೊಂಡ್ರೆ ಡೈಲಿ 300 ರೂಪಾಯಿ. ಧನದಾಹಿಗಳು ಕೇಸ್ ನಂಬರ್ 4. ಸಾಲ ಲೇಟಾಗಿ ಕೊಟ್ರೆ ತಲೆ ಮೇಲೆ ಬರುತ್ತೆ, ಡಬಲ್ ಕಟ್ಟಬೇಕು ನಾವು. ಇನ್ನೇನು ಕಿರಿಕಿರಿ ಮಾಡ್ತಾರೆ ಅವರು. ಕಟ್ಬೇಕು, ನಮ್ಮ ತಿಂಗಳಾಗಲಿ ಹೊಂದ್ಕೊಂಡು ಡಬಲ್ ಆಗಿ ಕಟ್ಬೇಕು ದುಡ್ದು. ಒಂದ್ ಸಾಲ ತಗೊಂಡು ಇನ್ನೊಂದ್ ಕಡೆ ಸಾಲ ಮಾಡ್ಕೋತೀವಿ. ಹಂಗಾಕೈತಿ. ಇಷ್ಟೇ ಕಟ್ತೀವಿ ನಾವು, ಇದು ಮಾರ್ತೀವಿ, ಮತ್ತೆ ಸಾಲ ಕಟ್ಟೋದು, ಮತ್ತೆ ತರೋದು, ಊಟ ಬಾಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಬಡ್ಡಿ ತಗೊತೀವಿ. ಪರಿವಾರ ರೈತರಲ್ಲಿ ತಗೊಂತೀವಿ ರೀ. ರೈತರಲ್ಲಿ 10,000 ತಗೊಂಬೋದು. ರೈತರಲ್ಲಿ ತಿಂಗಳು ಕಟ್ಟೋದು. ಬಡ್ಡಿ ಅವ್ರಿಗೆ ಕಟ್ತೀವಿ, ಮಾಲ್ನಾಗ ಗಂಟ್ನಾಗ ಮಾಲ್ ತಂದ್ಕೊಂತೀವಿ, ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಕಷ್ಟ ಮತ್ತೆ ಒಂದೊಂದು ಸಲ ಕಷ್ಟ ಬರ್ತೈತಿ, ಒಂದೊಂದು ಸಲ ಮತ್ತೆ ಕೂಲಿ ಬರ್ತೈತಿ, ಕೂಲಿ ಬೀಳ್ತೈತಿ ನಮಗೆ, ಹಂಗೆ ಹೋಗ್ಬೇಕು. ಮತ್ತೆ ಧನದಾಹಿಗಳು ಕೇಸ್ ನಂಬರ್ 5. ಬರೀ ಬಡ್ಡಿ ಕಟ್ಟಬೇಕು, ಭಾರಿ ಕಷ್ಟ ಆಗುತ್ತೆ. ಮಂದಿ ತಲೆ ತಗೊಂಡ್ರೆ ಬಡ್ಡಿ ಭಾಳ ಬೀಳ್ತೈತಿ. 3 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ ಬೀಳ್ತೈತಿ 100 ರೂಪಾಯಿಗೆ. ಮತ್ತೆ ಸಂಘಗಳ ಹತ್ರ ತಗೊಂಡ್ರೆ ಅವ್ರೂ ಬಡ್ಡಿ ಹಾಕ್ತಿದ್ದಾರೆ, ಕಷ್ಟ ಆಗ್ತೈತಿ. ಇದರಲ್ಲಿ ಕಡಿಮೆನೇ ಗೀಟದ ವ್ಯಾಪಾರ, ಏನೇ ವ್ಯಾಪಾರ ಮಾಡಕ್ಕೆ ಆಗ್ಲದಕ್ಕೆ ಇದನ್ನ ಮಾಡ್ತಿದ್ವಿ. ಧನದಾಹಿಗಳು ಕೇಸ್ ನಂಬರ್ 6. ಸರ್ಕಾರದ್ದು ಬರಲ್ಲ, ಫೈನಾನ್ಸ್ ದುಡ್ಡು ತಗೋತೀವಿ. ಬೀದಿ ವ್ಯಾಪಾರದ್ದು ಸಂಘದ್ದು ಯಾವುದು ನಮ್ಗೇನು ಬಂದಿಲ್ಲ ಮೇಡಮ್. ಅಪ್ಲೈ ಮಾಡಿದ್ರ ನೀವು? ಇಲ್ಲ ಮಾಡಿಲ್ಲ, ನಮ್ಗೆ ಯಾರು ಬಂದು ಹೇಳಿಲ್ಲ. ಈ ಬರ್ದಾಕಿದ್ರು ಏನು ದುಡ್ಡು ಬರಲ್ಲ ಮೇಡಮ್, ಸುಮ್ಮನೆ ಹಂಗೆ ಹೇಳ್ತಾರೆ ಅಷ್ಟೇ. ದುಡ್ಡು ಯಾರಿಗೂ ಬಂದಿಲ್ಲ ಇಲ್ಲ ಬೀದಿ ವ್ಯಾಪಾರಿಯವ್ರಿಗೆ. ಮೈಕ್ರೋ ಫೈನಾನ್ಸ್ ಆ ಥರ ಫೈನಾನ್ಸ್ ಇಂದಲೇ ತಗೋಬೇಕು ನೀವು? ಎಲ್ಲನ ಫೈನಾನ್ಸಲ್ಲಿ ತೊಗೊತೀವಿ ಅಷ್ಟೇ. ಅದು ಎಷ್ಟು ಗೊತ್ತಿಲ್ಲ. ಬಡ್ಡಿ ಎಲ್ಲ ಕಾಸು ಕೊಟ್ಟರೆ ಸಾಕು, ತೊಗೊಂಡು ಬರ್ದು ಕಟ್ತಾ ಇದ್ದೀವಿ. ತಿಂಗಳಿಗೆ 2 ಇಟ್ಟು ಕಟ್ತೀವಿ, ತಿರ್ಗಾ ಇದು ಮಾಡಿ ವ್ಯಾಪಾರ ಮಾಡ್ತೀವಿ. ಹಂಗೆ ನಮ್ಮ ಬಾಲ ಹಂಗೆ, ಏನು ಮಾಡೋಕ್ಕಾಗಲ್ಲ. ಬ್ಯಾಂಕ್ಗಳ ಲೋನ್, ವಿವಿಧ ಸಬ್ಸಿಡಿ ಸಾಲ ಸೌಲಭ್ಯ ಯೋಜನೆ ಇದ್ಯಾವುದು ಈ ತಳಮಟ್ಟದವರನ್ನ ತಲುಪುತ್ತಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಮೀಟರ್ ಬಡ್ಡಿ ದಂಧೆಕೋರರಿಗೆ ಲಗಾಮು ಹಾಕುವ ಕೆಲಸವನ್ನ ಮಾಡದೇ ಇದ್ರೆ ಅದೆಷ್ಟೋ ಬಡ ವ್ಯಾಪಾರಿಗಳು ಜೀವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.